ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಇದೆಯಲ್ಲ, ಅದೇ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಇಷ್ಟು ಅರ್ಜೆಂಟ್ ಆಗಿ ವರಿಷ್ಠರ ಮುಂದೆ ಈ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೈಮ್ ಮಾಡಿದ್ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಡನ್ ಆಗಿ ಡಿಕೆಶಿಯಿಂದ ಕ್ಲೈಮ್ ಮಾಡಲಿಕ್ಕೆ ಕಾರಣ ಏನು? ಸಿದ್ದರಾಮಯ್ಯ ಆಪ್ತ ಸಚಿವರ ಪವರ್ ಶೇರಿಂಗ್ ವಾರ್ ಜೋರಾಗ್ತಾ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕುರ್ಚಿ ಮಿಸ್ ಆಗುತ್ತೆ ಅನ್ನುವಂತಹ ಆತಂಕ ಏನಾದರೂ ಡಿಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆಯಾ? ಇಬ್ಬರು ಹೈಕಮಾಂಡ್ ನಾಯಕರ ಮುಂದೆ ಅಚ್ಚರಿಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಶತಾಯ ಗತಾಯ ಈ ಅವಧಿಯಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತಹ ಕನಸಿಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಯನ್ನು ಕೂಡ ಒಳಗೊಳಗೆ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಸಿಎಂ ಹಾದಿಗೆ ಇರುವಂತಹ ಮುಳ್ಳುಗಳನ್ನ, ಅಡೆತಡೆಗಳನ್ನ ಬದಿಗೆ ಸರಿಸುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಅವರ ಈ ದೆಹಲಿ ಯಾತ್ರೆ ಇದೆಯಲ್ಲ, ಅಲ್ಲಿ ವರಿಷ್ಠರ ಮುಂದೆ ಪ್ರಸ್ತಾಪಿಸಿದಂತಹ ವಿಚಾರ ಇದೆಯಲ್ಲ, ಅದು ವರಿಷ್ಠರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿದೆಯಂತೆ. ಇಷ್ಟು ಅರ್ಜೆಂಟಾಗಿ, ಇಷ್ಟು ಆತುರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಗಳನ್ನೆಲ್ಲ ಪ್ರಸ್ತಾಪಿಸ್ತಾ ಇರೋದು ಒಂದು ಕ್ಷಣ ಅವರಿಗೇನೆ ಒಂದು ರೀತಿ ಶಾಕ್ ಆಗಿರುವಂತಹ ವಿಚಾರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ್ರೂ ಕೂಡ ಅವರ ಆಪ್ತರು ಅವರನ್ನು ಬಿಡೋ ಹಂಗೆ ಕಾಣಿಸ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಲಿಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇದೆ. ಅದರ ನಡುವೆ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ನೋಡಿ, ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಬಣದ ನಾಯಕರು ಡಿ ಕೆ ಶಿವಕುಮಾರ್ ಮೇಲೆ ಮುಗಿ ಬಿದ್ದುಬಿಟ್ರು. ಅವ್ರು ಸೈಲೆಂಟ್ ಆಗಿದ್ದಷ್ಟು ಇವರು ಮಾತಾಡೋದಕ್ಕೆ ಶುರು ಮಾಡಿಬಿಟ್ರು. ಯಾವ ಹಂತಕ್ಕೆ ಅಂದರೆ, ಒಂದು ಕಡೆ ಇವ್ರನ್ನ KPCC ಅಧ್ಯಕ್ಷ ಪಟ್ಟದಿಂದಲೂ ಕೆಳಗಡೆ ಇಳಿಸಬೇಕು, ಸಿದ್ದರಾಮಯ್ಯನವರು ಪೂರ್ಣಾವಧಿ ಮುಖ್ಯಮಂತ್ರಿಯೂ ಆಗಬೇಕು ಅನ್ನೋ ಹಂತ ಕೊಟ್ಟೋಗ್ಬಿಟ್ರು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಆತಂಕಕ್ಕೆ ಕಾರಣ ಆಯಿತು. KPCC ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಟೀಮ್ ಪಟ್ಟು ಹಿಡಿದಿತ್ತು. ಸತೀಶ್ ಜಾರಕಿಹೊಳಿ, ರಾಜಣ್ಣ ಇವರೆಲ್ಲರೂ ಕೂಡ ಮೇಲಿಂದ ಮೇಲೆ ಮಾತಾಡಿದ್ರಲ್ಲ. ಅದಾದಮೇಲೆ ಪೂರ್ಣಾವಧಿ CM ದಾಳವನ್ನು ಉರುಳಿಸಿದ್ರು ಸಿದ್ದು ಟೀಮ್. ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ರು, ಪರಮೇಶ್ವರ್ ಮಾತನಾಡಿದ್ರು, ಮಹದೇವಪ್ಪನವ್ರು ಮಾತನಾಡಿದ್ರು, ಜಮೀರ್ ಅಹಮದ್ ಮಾತನಾಡಿದ್ರು. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಎಲ್ಲ ಹೇಳಿಕೆ ಕೊಡೋಕ್ಕೆ ಶುರು ಮಾಡಿದ್ರು. ಒಂದರ ಹಿಂದೆ ಒಂದು ದಾಳ ಉರುಳಿಸಿದ್ದೆ ಡಿ ಕೆ ಶಿವಕುಮಾರ್ಗೆ ಆತಂಕಕ್ಕೆ ಕಾರಣ ಆಯಿತು. ಈ ಹಿಂದೆ ಎಲ್ಲದಕ್ಕೂ ಹೈಕಮಾಂಡ್ನತ್ತ ಕೈ ತೋರಿಸ್ತಾ ಇದ್ರು ಡಿ ಕೆ ಶಿವಕುಮಾರ್. ಏನು ಪ್ರಶ್ನೆ ಕೇಳಿದ್ರು, ಹೈಕಮಾಂಡ್ ಉಂಟು ನಾವುಂಟು, ಹೈಕಮಾಂಡ್ ಉಂಟು ನಾವುಂಟು ಅಂತ. ಈಗ ದೆಹಲಿ ಅಂಗಳದಲ್ಲಿ ತಮ್ಮ ಪಾಲಿನ ಪವರ್ ಪ್ಲೇ ಕಾರ್ಡನ್ನು ಅವರು ಚಲಾಯಿಸಿದ್ದಾರೆ. ಅದಕ್ಕೆ ರಾಜಣ್ಣ ಹೇಳಿದ್ದು, ಮುಖ್ಯಮಂತ್ರಿ ಹೆಸರನ್ನು ದುರ್ಬಳಕೆ ಮಾಡ್ಕೋಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಕ್ಕೆ ನೀವು ಹೈಕಮಾಂಡ್ ಹೆಸರನ್ನು ದುರ್ಬಳಕೆ ಮಾಡ್ಕೋತಾ ಇದ್ದೀರಾ, ಮಾತೆತ್ತಿದ್ರೆ ಹೈಕಮಾಂಡ್ ಅಂತ ಇದ್ದೀರಾ, ನೀವು ದುರ್ಬಳಕೆ ಮಾಡ್ಕೋಬೇಡಿ ಅಂತ ರಾಜಣ್ಣ ಹೇಳಿದ್ರು. ಸೊ ಹಾಗಾಗಿ ಆ ಸಿಟ್ಟು ಇನ್ನೂ ಶಮನ ಆಗಿಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಇವರೆಲ್ಲರಿಗೂ ಒಂದು ನೇಮ್ ಇಟ್ಟಿದ್ದಾರೆ, ಹೈಕಮಾಂಡ್ ನಾಯಕರು ಇವರೇನೆ ಅಂತ. ಹೈಕಮಾಂಡ್ ನಾಯಕರ ಮಾತಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ನಿನ್ನೆ ಕೂಡ ಹೇಳಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟಿದ್ದು ಇದೇ ಕಾರಣಕ್ಕೋಸ್ಕರ, ಆದಷ್ಟು ಬೇಗ ಪವರ್ ಶೇರಿಂಗನ್ನು ಆರಂಭ ಮಾಡಿ ಅಂತ. ಹಾಗಾದರೆ ಡಿ ಕೆ ಶಿವಕುಮಾರ್ ಪವರ್ ದಾಳವನ್ನು ಉರುಳಿಸಿದ್ದೇಕೆ ನೋಡ್ತಾ ಹೋಗೋಣ. KPCC ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯನವರ ಟೀಮು ಪಟ್ಟು ಹಿಡಿದಿತ್ತು. ಅದು ರಾಜಣ್ಣ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಆಗಿರಬಹುದು. ಅಲ್ಲದೆ ಪೂರ್ಣಾವಧಿ CM ದಾಳವನ್ನು ಕೂಡ ಸಿದ್ದು ಟೀಮ್ನಿಂದಲೇ ಉರುಳಿಸುವಂತಹ ಕೆಲಸ ಆಗಿತ್ತು. ಎಲ್ಲ ಬೆಳವಣಿಗೆಗಳು ಸಹಜವಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಟೆನ್ಷನ್ ಅನ್ನು ಜಾಸ್ತಿ ಮಾಡಿತ್ತು. ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನನಗೆ CM ಸ್ಥಾನ ಸಿಗಲ್ಲ ಅಂಥೇಳಿ ಅವರಿಗೆ ಒಳಗೊಳಗನೆ ಪ್ರಶ್ನೆ ಕಾಡಕ್ಕೆ ಶುರುವಾಯಿತು. ಒಂದರ ಹಿಂದೆ ಒಂದು ದಾಳವನ್ನು ಉರುಳಿಸಿದ್ದೆ ಡಿ ಕೆ ಶಿವಕುಮಾರ್ ಅವರ ಆತಂಕ, ಟೆನ್ಷನ್ ಅನ್ನು ಜಾಸ್ತಿ ಮಾಡಿತ್ತು, ದೆಹಲಿಗೆ ಹೋಗುವಂತೆ ಮಾಡ್ತು, ವರಿಷ್ಠರ ಎದುರು ಈ ವಿಚಾರವನ್ನು ಪ್ರಸ್ತಾಪ ಮಾಡುವಂತೆ ಮಾಡ್ತು ಅನ್ನೋದು ಗೊತ್ತಾಗ್ತಾ ಇದೆ. ಪವರ್ ಶೇರನ್ನು ನೆನಪಿಸೋದು, ಎದುರಾಳಿಗಳಿಗೆ ಕೌಂಟರ್ ಕೊಡೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆಯ ಹಿಂದಿನ ಗುಟ್ಟು ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಷದ ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಮುನ್ನ ಅಧಿಕಾರವನ್ನ ಕೊಡಿ ಎಂಬ ಗೇಮನ್ನ, ಅಸ್ತ್ರವನ್ನ, ಹೊಸ ಪಾನನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮೂವ್ ಮಾಡಿದಂತೆ ಕಾಣಿಸ್ತಾ ಇದೆ. ಈ ಮೂಲಕ ಪವರ್ ಶೇರ್ ವಿಚಾರವನ್ನ ಜೀವಂತವಾಗಿಡುವ ಮೂಲಕ ತಮ್ಮ ಕನಸನ್ನ ನನಸು ಮಾಡಿಕೊಳ್ಳುವುದಕ್ಕೆ ಡಿಕೆ ಶಿವಕುಮಾರ್ ಹೊಸ ತಂತ್ರವನ್ನ ಹೆಣಿದಂತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಹಾಗಾದ್ರೆ ಡಿಕೆಶಿ ಪ್ರಸ್ತಾಪಕ್ಕೆ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಅತ್ತದರಿ ಇತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಇಬ್ಬರು ಘಟಾನುಘಟಿ ನಾಯಕರ ಕದನ ಹೈಕಮಾಂಡ್ಗೆ ಧರ್ಮ ಸಂಕಟವನ್ನು ತಂದಿಡ್ಬಿಡುತ್ತಾ, ಅಥವಾ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ತೆಗೆದು ಇದನ್ನು ಸಾಲ್ವ್ ಮಾಡುವಂತಹ ಕೆಲಸಕ್ಕೆ ವರಿಷ್ಠರು ಮುಂದಾಗ್ತಾರಾ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ ಮತ್ತು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಇವಾಗ ಒಂದು ವಿಚಾರ ಸ್ಪಷ್ಟ,
ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಅಂತ. ಈಗ ತೀರ್ಮಾನ ತಗೋಬೇಕಾದವ್ರು ಯಾರು? ಹೈಕಮಾಂಡ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, DCM DK ಶಿವಕುಮಾರ್ ಈ ಹಿಂದೆ ದೆಹಲಿಗೆ ಹೋಗುವ ಮೊದಲು ಏನೇ ಬೆಳವಣಿಗೆಗಳಾಗಲಿ, ಅದು KPCC ಅಧ್ಯಕ್ಷರ ಬದಲಾವಣೆ ಆಗಲಿ, ಪೂರ್ಣಾವಧಿ CM ವಿಚಾರ ಆಗಲಿ, ಎಲ್ಲದಕ್ಕೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಇದ್ರು. ಬಟ್ ದೆಹಲಿಗೆ ಹೋಗಿ ಬಂದ ನಂತರ ಅವರ ವರ್ಚಸ್ಸಿನಲ್ಲಿ, ಅವರ ನಡೆನುಡಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಏನನ್ನು ಸೂಚಿಸ್ತಾ ಇದೆ? ದೆಹಲಿಯಲ್ಲಿ ಅಂಥದ್ದು ಏನಾಯಿತು ಅಂತ ಹೇಳಿ ಸುಕೇಶ್? ಇಡೀ ರಾಜ್ಯದ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಪವರ್ ಶೇರಿಂಗ್ ಮಾತುಕತೆ ನಡೆದಿದೆ ಅನ್ನೋದಾದರೂ ಕೂಡ ಬೇರೆ ಯಾವುದೇ ಬೆಳವಣಿಗೆ ಆಗಿಲ್ಲ ಅಂದರೆ ಈ ಬೆಳವಣಿಗೆ ಕೂಡ ಆಗ್ತಾ ಇರಲಿಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಅಂದರೆ ಬೇರೆ ಯಾರು ಕೂಡ ಪೂರ್ಣಾವಧಿ CM ವಿಚಾರ ಅಥವಾ ಪವರ್ ಶೇರಿಂಗ್ ವಿಚಾರ ಅಥವಾ KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಯಾವುದನ್ನು ಕೂಡ ಯಾರೂ ಮಾತನಾಡದೇ ಇದ್ದಿದ್ರೆ ಖಂಡಿತವಾಗಿ ಬಹುಶಃ ಯಾವ ಬೆಳವಣಿಗೆಗೂ ಇದು ಕಾರಣ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಸಿದ್ದರಾಮಯ್ಯ ಆಪ್ತ ವಲಯದ ಸಚಿವರುಗಳು ಈ ಮಾತುಗಳನ್ನು ಜಾಸ್ತಿ ಆಡಲಿಕ್ಕೆ ಮುಂದಾದರೂ ಆ ಎಲ್ಲ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಇನ್ನೊಂದು ರೀತಿಯ ಪಾನ್ನ ಮೂವ್ ಮಾಡದಂತೆ ಕಾಣಿಸ್ತಾ ಇತ್ತು. ಎಲ್ಲೂ ಪ್ರತಿಕ್ರಿಯಿಸದೆ ಎಲ್ಲವನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನುವಂಥದ್ದನ್ನ. ಆದರೆ ಯಾವಾಗ ಹೈಕಮಾಂಡ್ ಜೊತೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ತೋ ಆಗ ತಮ್ಮ ದಾಳವನ್ನು ಉರುಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ನನ್ನ ಅವಧಿಗೆ ಎಷ್ಟು ಸಮಯ ಬಾಕಿ ಇದೆ, ಯಾವಾಗಿಂದ ಪ್ರೊಸೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈಗ ಅದು ಸೂಕ್ತವಾದ ಸಮಯ, ಅದನ್ನು ಶುರು ಮಾಡಿ ಅನ್ನುವಂತಹ ತಮ್ಮ ಪಕ್ಷನಿಷ್ಠೆಯ ಒಂದು ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿರೋದು. ಆ ಮೂಲಕವಾಗಿ ತಮ್ಮ ಅವಧಿ ಏನಿದೆ ಅಥವಾ ಹಿಂದೆ ಆದ ಮಾತುಕತೆ ಅಂತ ಹೇಳಲಾಗ್ತಾ ಇದೆ, ಅದರ ಪ್ರಕಾರ ಬೇಕಾದಂಥ ಸಿದ್ಧತೆಯನ್ನು ಈಗ ಶುರು ಮಾಡಿದ್ರೆ ಸರಿಯಾಗಿ 2.5 ವರ್ಷಕ್ಕೆ ಅದು ರೀಚ್ ಆಗುತ್ತೆ ಮತ್ತು ಏನು ಬದಲಾವಣೆ ಬೇಕೋ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನೂ ಕಾದು ನೋಡಿ ಕಡೆಗಳಿಗೆ ಹೋದಾಗ ಅದು ಮತ್ತಷ್ಟು ಎಳೆದಾಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಈ ಒಂದು ರಾಜಕೀಯ ನಡೆ ಇಟ್ಟಂತೆ ಕಾಣಿಸ್ತಾ ಇದೆ. ಅದನ್ನು ಸ್ಪಷ್ಟವಾಗಿ AICC ನಾಯಕರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಸೊ ಒಟ್ಟಾರೆ ಸಾಕಷ್ಟು ನಾನು ಅದಕ್ಕೆ ಹೇಳಿದ್ದು, ಇದು ಸುಮ್ಮನೆ ಡೆಲ್ಲಿಗೆ ಹೋಗಿ ಬಂದಿರೋದಲ್ಲ. ಹೆಸರಿಗೆ ಅವರು ನಾನು ಜಲಸಂಪನ್ಮೂಲ ಸಚಿವರನ್ನ ಭೇಟಿಯಾಗಿದ್ದೆ, ನಮ್ಮ ಇಲಾಖೆ ಕೆಲಸಗಳನ್ನ ಮಾಡ್ಕೊಂಬಂದೆ ಅಂತ. ಅದರ ಜೊತೆಗೆ ಇವೆಲ್ಲವೂ ಕೂಡ ನಡೆದಿದೆ. ಹಾಗಾಗಿನೇ ಈಗ ಮತ್ತಷ್ಟು ಚರ್ಚೆಗೆ ಒಳಪಟ್ಟಿದೆ DK ಶಿವಕುಮಾರ್ ಅವರ ಡೆಲ್ಲಿ ಟೂರ್ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಅವರೇನೋ ಡೆಡ್ಲೈನ್ ಕೂಡ ಕೊಟ್ಟು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇಷ್ಟು ದಿವಸದಲ್ಲಿ ಎಲ್ಲ ಪ್ರಕ್ರಿಯೆಗಳು ಮುಗಿಬೇಕು ಅಂತ. ನನ್ನ ಪ್ರಕಾರ ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದರೆ ಯಾರು ಬೇಕಾದ ಮಾತಾಡಲಿ, ಅವರು ಅಧಿಕಾರ ಕೊಡ್ತಾರೆ, ಅವ್ರು ಕೊಡೋ ಟೈಮಲ್ಲಿ ಕೊಡ್ತಾರೆ ಅಂತ.